ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇತ್ತೀಚೆಗೆ ಮಕ್ಕಳನ್ನ ಹಾಸ್ಟೆಲ್ಗೆ ಬಿಡೋದಕ್ಕೆ ಕೂಡ ಭಯ ಆಗುತ್ತೆ. ಯಾಕಂದ್ರೆ ಯಾವಾಗ ಯಾವ ಥರ ಸುದ್ದಿ ಬಂದ್ಬಿಡುತ್ತೋ, ಕಿವಿಗೆ ಅಪ್ಪಳಿಸ್ಬಿಡುತ್ತೋ ಅಂತ ಪೋಷಕರು ಪ್ರತಿನಿತ್ಯವೂ ಕೂಡ ಭಯದಲ್ಲೇ ಜೀವನ ಮಾಡಬೇಕಾದಂಥ ಪರಿಸ್ಥಿತಿ. ಯಾಕೆಂದರೆ ಹಾಸ್ಟೆಲ್ಗಳಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಿರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಕಾರಣಗಳು ಹಲವಾರು. ಆದರೆ ಏನಾಯಿತು ಅನ್ನೋದು ಗೊತ್ತಾಗೋದಕ್ಕೆ ಸಾಧ್ಯನೇ ಆಗಲ್ಲ. ಯಾಕೆ ನನ್ನ ಮಗು ಅಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತು ಅಂತ ಪೋಷಕರಿಗೆ ಸರಿಯಾದ ಮಾಹಿತಿ ಇಲ್ಲದೆ ವಿಲವಿಲ ಅಂತ ಒದ್ದಾಡುವಂಥ ಪರಿಸ್ಥಿತಿ. ನೋಡಿ, ನೀವು ಹಾಸ್ಟೆಲಲ್ಲಿ ಎಷ್ಟೇ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರು, ಅವ್ರು ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂಟಿಲ್ ಅನ್ಲೆಸ್ ಅವ್ರೇನಾದರೂ ಡೆತ್ ನೋಟ್ ಬರೆಯದ ಹೊರತು ಗೊತ್ತೇ ಆಗೋದಿಲ್ಲ. ಸೊ ಅಂಥದ್ದೇ ಸುದ್ದಿ ಇದೀಗ ಬರ್ತಾ ಇದೆ. ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿ ಆತ್ಮಹತ್ಯೆಗೆ ಸ್ಫೋಟಕ ಟ್ವಿಸ್ಟ್. ಹಾಸ್ಟೆಲ್ ಸಹಪಾಠಿಗಳ ಕಿರುಕುಳಕ್ಕೆ ಬೇಸತ್ತು ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಸಹಪಾಠಿಗಳ ಮೇಲೆ ಕೊಟ್ರೇಶ್ ತಂದೆ ಗುರುಲಿಂಗಯ್ಯ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಚಿತ್ರದುರ್ಗದ ಭರಮಸಾಗರ DVS ಶಾಲೆ ಹಾಸ್ಟೆಲ್ನಲ್ಲಿ ಓರ್ವ ಹುಡುಗ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ತಂದೆ ತಾಯಿಗೆ ಗೊತ್ತೇ ಆಗೋದಿಲ್ಲ ಆತ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ. ಕೊನೆಗೆ ಈಗ ಗೊತ್ತಾಗ್ತಾ ಇದೆ, ಹಾಸ್ಟೆಲ್ನ ಸಹಪಾಠಿಗಳ ಕಿರುಕುಳಕ್ಕೆ ಬೇಸತ್ತು ಆ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡ್ಕೊಂಡ ಅಂತ. ಕೊಟ್ರೇಶ್ ಅನ್ನೋ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡ್ಕೊಂಡವನು. ಆತನ ತಂದೆ ಗುರುಲಿಂಗಯ್ಯ ಈಗ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಸಹಪಾಠಿಗಳ ಮೇಲೆ. ತಡರಾತ್ರಿ ಕೊಟ್ರೇಶನಿಗೆ ಚಪ್ಪಲಿಯಿಂದ ಹೊಡೆದ್ರಂತೆ ಸಹಪಾಠಿಗಳು. ಎದಕಬೇಕ್ರಿ ನಿಮಗೆ? ಓದಾಕ್ ಹೋಗಿರ್ತೀರಿ, ತಣ್ಣಗೆ ಓದ್ಬೇಕು ತಾನೆ, ಚಪ್ಪಲಿಯಿಂದ ಹೊಡೆಯೋದು ಎದಕ್ಕೆ ಬೇಕಾಗಿತ್ತು? ಏನು ನಡೀತಾವೆ ಈ ಹಾಸ್ಟೆಲ್ಗಳಲ್ಲಿ ಹೇಳಂಗೆ ಇಲ್ಲ. ಗೊತ್ತೇ ಆಗಲ್ಲ ಅಲ್ಲಿ ಏನು ನಡೆಯುತ್ತೆ ಅಂತ. ಹಾಸ್ಟೆಲಿಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಅಲ್ಲಿನ ಆಡಳಿತ ಮಂಡಳಿ ಇಂತಹ ಹಲವಾರು ವಿಚಾರಗಳನ್ನ ಮುಚ್ಚಿಬಿಡ್ತವೆ, ಹೊರಗಡೆ ಬರೋಕ್ಕೆ ಬಿಡಲ್ಲ. ನಮ್ಮ ಕಾಲೇಜಿಗೆ, ನಮ್ಮ ಶಾಲೆಗೆ ಕೆಟ್ಟ ಹೆಸರು ಬರುತ್ತೆ, ಹಾಸ್ಟೆಲಿಗೆ ಕೆಟ್ಟ ಹೆಸರು ಬರುತ್ತೆ ಅಂತ. ಬಟ್ ಕೆಟ್ಟ ಹೆಸರು ಬರೋದು ಇಂಪಾರ್ಟೆಂಟ್ ಅಲ್ಲ, ಅಲ್ಲಿರುವಂಥ ವ್ಯವಸ್ಥೆ ಸರಿಪಡಿಸಿ, ಅಲ್ಲಿರುವಂಥ ವಿದ್ಯಾರ್ಥಿಗಳ ನಡವಳಿಕೆ, ವಿದ್ಯಾರ್ಥಿಗಳು ಯಾವ ರೀತಿ ಸಹಪಾಠಿಗಳ ಜೊತೆಗೆ ನಡ್ಕೊಳ್ತಾರೆ, ಯಾರು ಈ ರೀತಿ ಹಾಸ್ಟೆಲ್ನಲ್ಲಿ ಒಂದು ಕೆಟ್ಟ ಸಂಪ್ರದಾಯವನ್ನು ರೂಢಿ ಮಾಡ್ಕೊಂಡಿದ್ದಾರೆ ಅಂಥವ್ರನ್ನೆಲ್ಲ ಕಿಕ್ಔಟ್ ಮಾಡಿ. ಈ ಥರದ್ದು ಸುಧಾರಣೆಗಳಾಗಬೇಕೇ ಹೊರತು ಮುಚ್ಚಿಟ್ಟು ಹೊರಗಡೆ ಬರಬಾರ್ದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಒಂದು ಬಾಳೆಹಣ್ಣು ವಿಚಾರಕ್ಕೆ ಮಗನಿಗೆ ದೈಹಿಕ ಹಿಂಸೆ ಕೊಟ್ಟಿದ್ರಂತೆ. ಒಂದು ಬಾಳೆಹಣ್ಣು ವಿಚಾರಕ್ಕೆ ಊಟಕ್ಕೆ ನಡೆಯುತ್ತೆ, ಬುಕ್ಸಿಗೆ ನಡೆಯುತ್ತೆ, ಬೇರೆ ಬೇರೆ ವಿಚಾರಗಳಿಗೆ ನಡೆಯುತ್ತೆ. ಒಂದು ಬಾಳೆಹಣ್ಣು ವಿಚಾರಕ್ಕೆ ಮಗನಿಗೆ ದೈಹಿಕವಾಗಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂತ ಈಗ ತಂದೆ ಮನನೊಂದು ಮಾತಾಡ್ತಾ ಇದ್ದಾರೆ. ತನಗಾದಂತಹ ಅವಮಾನಕ್ಕೆ ಮನನೊಂದು ನನ್ನ ಮಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಈ ಹಿಂದೆ ಇದೇ ರೀತಿ ನನ್ನ ಮಗನ ಮೇಲೆ ಹಲ್ಲೆ ಮಾಡಿದ್ರು, ಆಗಲೂ ಕೂಡ ನಾನು ಶಾಲಾ ಆಡಳಿತ ಮಂಡಳಿಯ ಗಮನಕ್ಕೆ ತಂದಿದ್ದೆ. ಸಹಪಾಠಿಗಳ ಕಿರುಕುಳ ಮತ್ತು ಆಡಳಿತ ಮಂಡಳಿಯ ನಿರ್ಲಕ್ಷ್ಯಕ್ಕೆ ಇವತ್ತು ನನ್ನ ಮಗ ಬಲಿಯಾಗಿದ್ದಾನೆ ಅಂತ ಮೃತ ಬಾಲಕನ ತಂದೆ ಗುರುಲಿಂಗಯ್ಯ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಕೂಡಲೇ ತಪ್ಪಿತಸ್ಥರನ್ನ ಬಂಧಿಸುವಂತೆ ಬಾಲಕನ ತಂದೆ ಒತ್ತಾಯ ಮಾಡ್ತಾ ಇದ್ದಾರೆ. ಕಿರುಕುಳದ ಬಗ್ಗೆ ಮೊದಲೇ ಕಂಪ್ಲೇಂಟ್ ಮಾಡಿದ್ರು, ಆಡಳಿತ ಮಂಡಳಿಯಲ್ಲಿ ಏನು ಕಡಲೆಕಾಯಿ ತಿಂತಾ ಇದ್ರ? ಜವಾಬ್ದಾರಿ ಇರಲ್ವಾ ನಿಮಗೆ? ಎಷ್ಟೊಂದು ಜನ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಉದ್ಧಾರ ಆಗ್ತಾರೆ ಅಂತ ಹಾಸ್ಟೆಲ್ಗೆ ಬಿಡ್ತಾರೆ. ಆದರೆ ಹಾಸ್ಟೆಲಲ್ಲಿ ಇಂಥ ಅವ್ಯವಸ್ಥೆ ಇದೆ, ಈ ರೀತಿಯಾದಂಥ ಬಿಹೇವಿಯರ್ ಇದೆ, ಅದನ್ನು ಸರಿ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಮನಿ ಗುರುಲಿಂಗಯ್ಯ ಮೃತನ ತಂದೆ ಏನು ಹೇಳ್ತಾರೆ ಕೇಳೋಣ. ನನ್ನ ಮಗನ ಮಕ್ಕ ನೋಡೋಣ ಅಂತ ಬಂದ್ವಿ. ಆಸ್ಪತ್ರೆಗೆ ಏನೂ ಆಗಿಲ್ಲ ಬಾ ಅಂತ ನಮ್ಮ ಅಳಿಯ. ಡೆತ್ ಆಗಿ ಡೆತ್ ಆಗಿ ಹೋಗಿದ ನನ್ನ ಮಗ. ಅಲ್ಲಿ ಮಾನಸಿಕ ಕಿರುಕುಳ ಕೊಟ್ಟೋರು ಇವರೆಲ್ಲ ಸೇರಿ ನೈಟು
ನನ್ನ ಮಗ ಈ ಚಿತ್ರ ಹಿಂಸೆ ಕೊಟ್ಟು ಹೊಡೆದು ಸಾಗಿಸಿದರು. ನನ್ನ ಮಗನೇ ಬಿದ್ದಿದ್ದಾನೆ ಅಂತಂದು ಹೇಳ್ತಿದ್ರು. ಅವನು ರಾತ್ರಿ ಅವನಿಗೇನೋ ಭಾಳ ಚಪ್ಪಲಿ ತಗೊಂಡು ಬಿಡಿದ್ದಾರೆ, ರಾಡ್ ತಗೊಂಡು ಬಿಡಿದ್ದಾರೆ. ಅವಮಾನ ತಾಳಲಾರ್ದೇ ಅವನು ಆರಿ ಬಿದ್ದು ಸತ್ತಿರೋದು. ಯಾಕೆ ಅಂತ ಏನಂತನೂ ನಮಗೆ ಗೊತ್ತಿಲ್ಲ ಅದು ಮಾಹಿತಿ. ಸರ್ ಅವನು ವರ್ಷಗಚ್ಚಿ 3 ವರ್ಷದಿಂದ ನಿನ್ನೆ ಸಂಜೆ 5:30 ಬಂದು ಭೇಟಿ ಮಾಡಿ 6 ಗಂಟೆ ತನಕ ಇದ್ದು ಹೋಗಿ ನಗಲು ಹೋಗಿ ಎಲ್ಲ ಕ್ರಿಕೆಟ್ ಆಡ್ತಿದ್ರು ಎಲ್ಲ ಜೊತೆ. ಅವನು ಆಕ್ಟಿವ್ ಇದ್ದ, ಜೊತೆ ಬೆಟ್ಟ ಕೊಡಿಸಿ ಹೋಗಿನಿ ಮನೆಗೆ. ಏನು ಹೇಳಿಲ್ಲ, ಅವ್ನು ಆರಾಮದಿನ ಬಜ್ಜಿ ಇರ್ತೀನಿ ಅಂತಂದ ಹಣ್ಣು ಹಂಪ್ಲಿ ತಗೊಂಡು ಅಷ್ಟೊಳಗೆ ಹೋದ. ನಾನು ಇತ್ತ ಬಂದೆ ಬೆಟ್ಟ ಕೊಡಿಸಿ. ಊರಿಗೆ ಹೋಗೋಣಂತ ಮೊನ್ನೆ ಕರೆದಿದ್ದೆ, ನಿನ್ನೆನೂ ಕರೆದೆ. ಇಲ್ಲ ಬಜ್ಜಿ ನಾನು ಬರೋಲ್ಲ, ಇಲ್ಲ ಆರಾಮಾಗಿದ್ದೀನಿ ಇರ್ತೀನಿ ಅಂದ. ಇವ್ರು ವಾರ್ಡನ್ನು ಕೇಳಿದೆ ನಿನ್ನೆ ಕಳಿಸ್ರಿ ಅಂತಂದು. ಇಲ್ಲ ಸರ್ ಎಕ್ಸಾಮ್ ಅದ ನಾವು ಕಳಿಸಲ್ಲ ಅಂತ ಅಂದ್ರೆ ಇರ್ಲಪ್ಪ ಅಂತಂದು ಹೇಳಿದ್ವಿ. ಅವನು ಇರ್ತೀನಿ ಅನ್ನ ಬಿಟ್ಟು ಅದೇ ಹೋಗಿದೆ. ಅದು ಏನಂತಂದು ಗೊತ್ತಿಲ್ಲ. ಅವ್ನು ಚೇತನ್ಯನ ನಮ್ಮ ಹುಡುಗನ ಚಪ್ಪಲಿ ತಗೊಂಡು ಹೊಡೋದನಂತೆ. ಅದನ್ನ 2 ಬಾಯನ್ನು ಕೊಟ್ಟೋದಕ್ಕಾಗಿ ಅವನಿಗೆ ಚೇತನ್ಗೆ ಯಾರಿಗೆ ಅವ್ನ ಫ್ರೆಂಡಿಗೆ ಕೊಟ್ಟದಾನ ಅವನು ನಮ್ಮ ಹುಡುಗ. ಅವ್ನು ಹಿಡ್ಕೊಂಡು ಅದ್ರ ಹೆಚ್ಚಿಗಾಗಿ ಅವ್ನು ಹೊಡೆದಿರೋದು. ಗೊತ್ತಿಲ್ಲ ಅದು ನಮ್ಗೆ ಯಾರಿಗೆ ಕೊಡಂತ, ಅವ್ರಿಗೆ ಕೊಟ್ಟಾರ ನನಗೆ ಗೊತ್ತಿಲ್ಲ. ಅವ್ನಿಗೆ ಕೊಟ್ಟದ್ನೋ ಏನೋ ಗೊತ್ತಿಲ್ಲ. ಫ್ರೆಂಡ್ಸ್ ಹುಡ್ರ ಮತ್ತು ತಗ ಅಂತ ತಿನ್ನಕ್ಕಂತ ಕೊಟ್ಟಿರ್ಬೋದು. ಹಿಂದೆ ಅವರು ಒಂದು ಸರಿ ಹೊಡೆದಿದ್ರು ಅವ್ನ ಹುಡುಗನ್ನ. ಹಿಂದೆ ಯೂನಿಯನ್ ಡೇ ದಿವಸ ಹೊಡೆದಿದ್ರು ಅವರು. ಶಾಲೆಯವ್ರು ಯಾರೂ ಕ್ರಮ ತಗೊಳೋದಿಲ್ಲ ಅದಕ್ಕೆ. ನಾವು ಹೇಳಿದ್ದೀವಿ, ನಮ್ಮನ್ನು ಕರ್ಸಿ ಹೇಳಿದ್ವಿ, ಅವ್ರನ್ನ ಕರ್ಸಿ ಹೇಳಿದ್ವಿ ಅಂತಂದು ಹೇಳಿ ನನಗೆ ಮೋಸ ಮಾಡಿ ಈ ಥರ ಮಾಡಿದಾರೆ ಇವರು ಶಾಲೆ ಆಡಳಿತರು. ಆ ಸುಷ್ಮಿತಾ ಮೇಡಮ್ ಅವಳು ನನ್ನ ಮಗನಾಗಿ ನೋಡ್ಕೊಂತ ಅಂತ ಹೇಳಿದಕ್ಕೆ ನಾನು ಬಿಟ್ಟು ಹೋದಲ್ಲಿ. ಇಲ್ಲಾಂದ್ರೆ ನಾನು ಮನೆಯಿಂದ ಓಡಾಡಿಸಿದ್ದೆ ನನ್ನ ಮಗನ ಬಸ್ಸಿಗೆ. ಕಂಪ್ಲೇಂಟ್ ಕೊಟ್ಟಿನಿ. ಎಫ್ ಐ ಆರ್ಗೆ ಹರ್ಸಿ ಅವ್ರನ್ನ ಏನೇನು ತಪ್ಪು ಹೆಸರು ಮಾಡಿದಾರೋ ಅವ್ರನ್ನ ಬಂದು ಅರೆಸ್ಟ್ ಮಾಡಬೇಕು. ನನ್ನ ಇದ್ರಿಗೆ ಅದೇನಂತ ಗೊತ್ತಾಗಬೇಕು ನನಗೆ. ಭರಮಸಾಗರ ಠಾಣಾ ವ್ಯಾಪ್ತಿಯಲ್ಲಿ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ DVS ಸ್ಕೂಲ್ನಲ್ಲಿ ಒಂದು ಘಟನೆ ನಡೆದಿತ್ತು. ಕೋಟ್ರೇಶ್ ಅನ್ನುವ ಒಬ್ಬ ಹುಡುಗ, 10th ಕ್ಲಾಸ್ ಓದುವಂಥ ಹುಡುಗ, ಅವರು ಅವರ ಹಾಸ್ಟೆಲ್ ಬ್ಲಾಕ್ನಿಂದ ಕೆಳಗೆ ಹಾರಿಬಿದ್ದು ಮೃತಪಟ್ಟಿರುತ್ತಾನೆ. ಅದು CC ಫುಟೇಜ್ ಎಲ್ಲ ಕೂಡ ನಾವು ಚೆಕ್ ಮಾಡಿದಾಗ ಅದೊಂದು ಸೂಸೈಡ್ ರೀತಿಯಾಗಿ ಕಂಡುಬಂದಿದೆ. ಅವರ ಪೇರೆಂಟ್ಸ್ ಈಗ ನಮಗೆ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಸ್ಟೇಷನಲ್ಲಿ. ನಾವು FIR ನಮೂದು ಮಾಡಿ ವಿಚಾರಣೆ ನಡೆಸ್ತೀವಿ. ಮುಂದಿನ ಡೀಟೇಲ್ಸನ್ನು ನಾವು ಶೇರ್ ಮಾಡ್ತೀವಿ. ಭರಮಸಾಗರ ಠಾಣಾ ವ್ಯಾಪ್ತಿಯಲ್ಲಿ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ DVS ಸ್ಕೂಲ್ನಲ್ಲಿ ಒಂದು ಘಟನೆ ನಡೆದಿತ್ತು. ಕೋಟ್ರೇಶ್ ಅನ್ನುವ ಒಬ್ಬ ಹುಡುಗ, 10th ಕ್ಲಾಸ್ ಓದುವಂಥ ಹುಡುಗ, ಅವರು ಅವರ ಹಾಸ್ಟೆಲ್ ಬ್ಲಾಕ್ನಿಂದ ಕೆಳಗೆ ಹಾರಿಬಿದ್ದು. ಓಕೆ, ಈ ಕುರಿತಂತೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ರಾಜಶೇಖರ್. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂತಹ ಪೊಲೀಸರು ತಂದೆಯ ಈ ಹೇಳಿಕೆಯಿಂದ ಏನು ಟ್ವಿಸ್ಟ್ ಸಿಕ್ಕಿದೆ ಆ ಹಿನ್ನೆಲೆಯಲ್ಲೂ ಕೂಡ ತನಿಖೆ ನಡೆಸಬೇಕಾಗುತ್ತೆ. ಯಾರ್ಯಾರನ್ನಾದ್ರೂ ಈಗ ತನಿಖೆಯ ಭಾಗವಾಗಿ ವಿಚಾರಣೆ ನಡೆಸಿದಾರ ಪೊಲೀಸರು? ಪ್ರಮುಖವಾಗಿ ಭರಮಸಾಗರದ ಖಾಸಗಿ ಶಾಲೆಯಲ್ಲಿ ನಡೆದಂತಹ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ಘಟನಾ ಸ್ಥಳಕ್ಕೆ SP ರಂಜಿತ್ ಕುಮಾರ್ ಭಂಡಾರು ಅವರು ಕೂಡ ಭೇಟಿಯನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಆ ಒಂದು ಮೃತ ಕೊಟ್ರೇಶ್ನ ಒಂದು ಪೋಷಕರಿಗೂ ಕೂಡ ವಿಚಾರಣೆಯನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಈ ಘಟನೆಗೆ ಈಗಾಗಲೇ ಮೃತ ಕೊಟ್ರೇಶ್ ಅವರ ತಂದೆ ಏನು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೇಳಿಕೆ ಪ್ರಮುಖವಾಗಿ ಈಗಾಗಲೇ ಪೊಲೀಸರು ದಾಖಲಿಸಿಕೊಂಡು ಅದರ ಆಧಾರದ ಮೇಲೆಯೇ ದೂರನ್ನು ಕೂಡ ದಾಖಲಿಸಿಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಕಳೆದ ನಿನ್ನೆ, ಮೊನ್ನೆ ಮತ್ತು ಈ ಹಿಂದೆಯೂ ಕೂಡ ಯೂನಿಯನ್ ಡೇ ಸಂದರ್ಭದಲ್ಲಿ ಶಾಲೆಯಲ್ಲಿ ಆದಂತಹ ಘಟನಾವಳಿಗಳ ಕುರಿತಾಗಿ ಮತ್ತು ಈತನಿಗೆ ಯಾರು ಚಪ್ಪಲಿಯಿಂದ ಹಲ್ಲೆ ಮಾಡಿದ್ರು, ಅಷ್ಟೇ ಅಲ್ಲದೆ ನಿರಂತರವಾಗಿ ಯಾರು ಕಿರುಕುಳ ಕೊಡ್ತಾ ಇದ್ರು, ಯಾವ ವಿಚಾರದಲ್ಲಿ ಕಿರುಕುಳವನ್ನ ಕೊಡ್ತಾ ಇದ್ರು ಅವರೆಲ್ಲರನ್ನೂ ಕೂಡ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ ಆ ಒಂದು ಹಾಸ್ಟೆಲ್ ವಾರ್ಡನ್ ಅವರನ್ನು ಕೂಡ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇರೋದ್ರಿಂದಾಗಿ ಈಗಾಗಲೇ ಪೊಲೀಸರು FIR ದಾಖಲಿಸಿಕೊಂಡು ಕೆಲವರಿಗೆ ಮೌಖಿಕವಾಗಿ ವಿಚಾರಣೆಯನ್ನಷ್ಟೇ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಈಗಾಗಲೇ ಮರಣೋತ್ತರ ಪರೀಕ್ಷೆಯ ಬಳಿಕ ಈ ಒಂದು ಶವವನ್ನ ಆ ಒಂದು ಪೋಷಕರಿಗೆ ಹಸ್ತಾಂತರ ಮಾಡಿದ ಬಳಿಕ ಏನು ಆ ವಿಚಾರಣೆ ಯಾರನ್ನ ಈ ಒಂದು ತಪ್ಪಿತಸ್ಥರು ಯಾರಿದ್ದಾರೆ, ಈ ಒಂದು ಘಟನೆಗೆ ಕಾರಣಕರ್ತರು ಅಂತ ಯಾರಿದ್ದಾರೆ ಅವರೆಲ್ಲರನ್ನೂ ಕರೆದು ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ ಮೇಡಮ್. ಓಕೆ, ಬಟ್ ವೆರಿ ಸ್ಯಾಡ್. ಎದೆ ಎತ್ತರಕ್ಕೆ ಬೆಳೆದಿರುವಂಥ ಮಗನನ್ನು ಕಳ್ಕೊಳ್ಬೇಕು ಅಂತಂದರೆ ಯಾರಿಗೇ ಆಗಲಿ ತುಂಬ ದುಃಖ ಆಗುತ್ತೆ. ಅದರಲ್ಲೂ ಕೂಡ ಈ ಒಂದು CCTV ಫುಟೇಜ್ಗಳು ಆತ ಎಷ್ಟು ಮನಸ್ಸಿಗೆ ಬೇಜಾರಾಗಿದ್ದರೆ ಈ ರೀತಿ ಬಿಲ್ಡಿಂಗ್ ಮೇಲಿಂದ ಹಾರಿ ಆತ ಪ್ರಾಣ ಕಳ್ಕೊಳ್ತಾನೆ ಅಂತ. ಬಟ್ ಈತ ಇರ್ತಾ ಇದ್ದಂತಹ ರೂಮ್ನಲ್ಲಿ ಎಷ್ಟು ಜನ ಇರ್ತಾ ಇದ್ರು ಮತ್ತು ನೀವು ಅಲ್ಲಿಗೆ ಹೋದಾಗ ಯಾವ ರೀತಿಯಾದಂತಹ ಮಾತುಗಳು ಕೇಳಿ ಬರ್ತಾ ಇತ್ತು? ಹುಡುಗ ಹೇಗಿದ್ದ, ಯಾಕೆ ಹಿಂಗೆ ಮಾಡ್ಕೊಂಡ, ಬೇರೆ ವಿದ್ಯಾರ್ಥಿಗಳು ಏನು ಹೇಳಿದರು? ನಿಜಕ್ಕೂ ಕೂಡ ನಾವು ಕೂಡ ಸ್ಥಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಬೆಳಿಗ್ಗೆ 7:30ಕ್ಕೆ ಈತ
ತುಂಬಾ ಒಂದು ಚಟಪಡಿಸ್ತಾನೆ, ಏನು ಆತ್ಮಹತ್ಯೆ ಮಾಡ್ಕೊಡ್ಬೇಕು ಅಥವಾ ಬದುಕಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಯೋಚನೆಗಳನ್ನ ಮಾಡಿರ್ತಾನೆ. ಆ ಒಂದು ದೃಶ್ಯಾವಳಿಗಳಲ್ಲೇ ನೋಡ್ತಾ ಇದ್ದಾವೆ. ಒಂದು 5-6 ಬಾರಿಯೂ ಕೂಡ ಆತ ಒಂದು ಪ್ರಯತ್ನವನ್ನ ಮಾಡ್ತಾನೆ, ವಾಪಸ್ ಬರ್ತಾನೆ, ಪ್ರಯತ್ನವನ್ನ ಮಾಡ್ತಾನೆ. ಆದ್ರೆ ಯಾರೊಬ್ಬರು ಕೂಡ ಆತನನ್ನ ರಕ್ಷಣೆ ಮಾಡಬೇಕು ಅನ್ನುವಂಥದ್ದನ್ನ ಮುಂದಾಗಲ್ಲ. ಕಾರಣ ಆತ ಏನು ಆತ್ಮಹತ್ಯೆಗೆ ಮುಂದಾಗಿದಾನೋ ಅಥವಾ ಇಲ್ವಾ ಅನ್ನುವಂಥದ್ದು ಕೂಡ ಗೊತ್ತಾಗಿರಲ್ಲ. ಆದ್ರೆ ರಾತ್ರಿ ನಡೆದಂತಹ ಈ ಒಂದು ಘಟನೆ ಏನಿದೆ, ಈತನಿಗೆ ಆತನ ಸಹಪಾಠಿಗಳು ಚಪ್ಪಲಿಯಿಂದ ಹಲ್ಲೆಯನ್ನ ಮಾಡಿದ್ರು ಅನ್ನುವಂತ ಒಂದು ಬೇಜಾರು ಮತ್ತು ಎಲ್ಲಾ ಸ್ನೇಹಿತರ ಮುಂದೆಯೇ ನನ್ನ ಈ ರೀತಿ ಹೊಡೆದ್ರು ಅನ್ನುವಂತ ಬೇಜಾರಿನಿಂದಾಗಿಯೇ ಆತ ಮಾನಸಿಕ ಖಿನ್ನತೆಗೆ ಒಳಗಾಗಿ ಒಂದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಈ ಒಂದು ಬಾಲಕ ಕೊಟ್ರೇಶ್ ಏನಿದ್ದಾನೆ, ಈತ ಆಟ ಮತ್ತು ಪಾಠದಲ್ಲೂ ಕೂಡ ತುಂಬಾ ಉತ್ತಮವಾದಂತಹ ಒಂದು ಸ್ಪರ್ಧೆಯನ್ನ ಮಾಡ್ತಾ ಇದ್ದ. ಅಷ್ಟೇ ಅಲ್ಲದೆ ಬಾಸ್ಕೆಟ್ ಬಾಲ್ ಪ್ಲೇಯರ್ ಆಗಿದ್ದ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಇನ್ನು ಮತ್ತೊಂದು ಕಡೆ ಸ್ನೇಹಿತರ ಜೊತೆಗೆ ಸದಾ ಕೂಡ ತುಂಬಾ ಲವಲವಿಕೆಯಿಂದ ಇರ್ತಾ ಇದ್ದ. ಅಷ್ಟೇ ಅಲ್ಲದೆ ಪಾಠ ಪ್ರವಚನಗಳಲ್ಲೂ ಕೂಡ ಈತ ಮುಂದಿದ್ದ ಅನ್ನುವಂತ ಮಾಹಿತಿಗಳು ಕೂಡ ಅಲ್ಲಿ ಪೋಷಕರು ಮತ್ತು ಶಿಕ್ಷಕರು ಕೂಡ ಹೇಳಿದ್ದು. ಒಟ್ನಲ್ಲಿ ಈತನಿಗೆ ಶಾಲೆಯಲ್ಲಿ ಸಹಪಾಠಿಗಳ ಮುಂದೆ ಆದಂತಹ ಅವಮಾನಕ್ಕೆ ಬೇಸತ್ತು ಈ ಒಂದು ಕೃತ್ಯಕ್ಕೆ ಮುಂದಾಗಿರುವಂತದ್ದು ನಿಜಕ್ಕೂ ಕೂಡ ಶೋಚನೀಯ ಅಂತಾನೆ ಹೇಳ್ಬೋದು ಮೇಡಮ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ರಾಜಶೇಖರ್ ನಿಮ್ಮ ಎಲ್ಲ ಮಾಹಿತಿಗಾಗಿ. ಹಾಸ್ಟೆಲ್ಗೆ ಅಂದರೆ ಎಲ್ಲ ತಂದೆ ತಾಯಿಗಳು ಪಾಪ ಓದಲಿ ಅಂತಲೇ ಕಳಿಸಿರ್ತಾರೆ ಮಕ್ಕಳನ್ನು. ಅಂಥದ್ರಲ್ಲಿ ಮಕ್ಕಳು ಈ ಥರ ಒಬ್ರಿಗೊಬ್ರು ಜಗಳ ಆಡ್ಕೊಳ್ಳೋದು, ಚಪ್ಪಲಿ ಹೊಡ್ಕೊಳ್ಳೋದು, ಇದು ಒಳ್ಳೆ ಬಿಹೇವಿಯರ್ ಇಲ್ಲ. ವಾರ್ಡನ್ ಅಂತ ಇರ್ತಾರೆ. ವಾರ್ಡನ್ ಕೆಲಸ ಎಲ್ಲ ಹಾಸ್ಟೆಲ್ನ ರೂಮ್ಗಳಲ್ಲಿ ಏನು ನಡೀತಾ ಇದೆ ಮತ್ತು ರೂಮ್ನಲ್ಲಿರುವಂತಹ ರೂಮ್ಮೇಟ್ಸ್ ಮಧ್ಯೆ ಹೇಗೆ ಕೋಆರ್ಡಿನೇಷನ್ ಇದೆ ಮತ್ತು ಯಾವ ರೀತಿಯಾಗಿ ಇರ್ತಾರೆ, ಇದೆಲ್ಲವನ್ನು ವಾಚ್ ಮಾಡಬೇಕಾಗತ್ತೆ. ಈ ಹಿಂದೆ ಕಂಪ್ಲೇಂಟ್ ಕೊಟ್ಟರು ಕೂಡ ಅದ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದೆ ಇವತ್ತು ಆ ಹುಡುಗ ಸಾವಿಗೆ ಕಾರಣರಾಗಿರೋದನ್ನು ನೋಡಿದರೆ ಇಂತಹ ವಿಚಾರಗಳಲ್ಲಿ ಭಾರಿ ಸೂಕ್ಷ್ಮತೆಯನ್ನು ತೋರಿಸ್ಬೇಕಾಗತ್ತೆ. ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕಾಗತ್ತೆ. ಅವ್ರ ಬಿಹೇವಿಯರಲ್ಲಿ ಏನಾದರೂ ಚೇಂಜಸ್ ಇದ್ದರೆ ಅದನ್ನು ಸರಿಪಡಿಸ್ಬೇಕಾಗತ್ತೆ. ಪೋಷಕರಿಗೆ ಇದರ ಬಗ್ಗೆ ಕಂಪ್ಲೇಂಟ್ ಮಾಡಬೇಕಾಗತ್ತೆ. ಅದನ್ನು ಬಿಟ್ಟು ಮುಚ್ಚಿಟ್ಕೋತೀವಿ ಅಂತಂದರೆ ನಾಳೆ ಇನ್ನೊಬ್ಬ ಹುಡುಗನೂ ಆತ್ಮಹತ್ಯೆ ಮಾಡ್ಕೊಳ್ಬೋದು. ಸೊ ಬಿ ಕೇರ್ಫುಲ್. ಮಕ್ಕಳನ್ನು ಹಾಸ್ಟೆಲ್ಗೆ ಹಾಕೋದಲ್ಲ, ಮಕ್ಕಳು ಹಾಸ್ಟೆಲ್ನಲ್ಲಿ ಎದುರಿಸ್ತಾ ಇರುವಂಥ ಸಮಸ್ಯೆಗಳು ಏನು ಮತ್ತು ಹಾಸ್ಟೆಲ್ನಲ್ಲಿ ಅವರಿಗೆ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಸಿಗ್ತಾ ಇದೆ, ಇದನ್ನು ಕಾಲಕ್ಕೆ ತಕ್ಕಂತೆ ಪೋಷಕರು ಕೂಡ ತುಂಬ ಗಮನ ಇಟ್ಟು ನೋಡಬೇಕಾಗುತ್ತೆ. ಎಷ್ಟೊಂದು ಸಲ ಮಕ್ಕಳು ಫೋನ್ ಮಾಡಿರ್ತಾರೆ, ನನಗೆ ಯಾಕೋ ಮನಸ್ಸು ಸರಿ ಇಲ್ಲ ಅಂತ, ಬಾ ಅಂತ ಹೇಳಿರ್ತಾರೆ, ಮನೆಗೆ ಬಂದುಬಿಡು ಅಂತ. ಬಟ್ ಮಕ್ಕಳು ಇಲ್ಲ, ಓದಬೇಕು ಅಂತ ಇರ್ತವೆ. ಒಂದು ಸಣ್ಣ ಟ್ರಿಗರಿಂಗ್ ಪಾಯಿಂಟ್ ಅವರು ಸುಸೈಡ್ ಮಾಡ್ಕೊಳ್ಳೋದಕ್ಕೆ ಪ್ರೇರೇಪಣೆ ಮಾಡಿಬಿಡುತ್ತೆ. ಹೀಗಾಗಿ ಹೇಗೆ ಡೀಲ್ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಚಾಲೆಂಜ್.